Yes, dear students, today in the in this hour we are going to discuss about another very important topics relating to research methodology. As per the syllabus, I completed one module. In the first module, we discussed about the meaning, characteristics of research, social science research, objectives of social science research. Then we studied about review of literature, what are the documents that you have to review, and the documentations of the topics which you do. And finally, we studied about the need of research in economics. That's the most important things because when you are going to take up any type of research in economics, you should know the reasons and the objective, the goal behind it. And today, I would like to take up another very important topic in the research model that is as per the syllabus. It is in the second module of Mangalore University Research Methodology paper. It's very interesting because we already studied about the basics of research, very basics of research, very basics in the sense introductory part of the research. ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿರುವಂಥ ಏನು ವಿಷಯ ಇದೆ ಅದು ನಮಗೆ ಯಾಕೆ ರಿಸರ್ಚ್ ಮಾಡಬೇಕು, ರಿಸರ್ಚಿನ ಲಕ್ಷಣಗಳು ಹೇಗಿರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರತಕ್ಕಂಥ ಒಂದು ಜ್ಞಾನವನ್ನು ಅಥವಾ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಟಾಪಿಕ್ಕಿಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ತಿಳುವಳಿಕೆಯನ್ನು ನಾನು ಎಲ್ಲಿಂದ ಪಡೀಬೇಕು, ಹೇಗೆ ಪಡೀಬೇಕು, ಅದಕ್ಕೆ ಹೇಗೆ ಮೂಲ ಇದೆ, ಸೋರ್ಸ್ ಇದೆ, ಅದು ಹೇಗೆ ನಾವು ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಇದೆ, ಇದೆಲ್ಲವನ್ನು ಕೂಡ ನಾವೇನು ಮಾಡಿದ್ದೇವೆ ಈ ಹಿಂದಿನ ಚಾಪ್ಟರ್ನಲ್ಲಿ ಅಧ್ಯಯನ ಮಾಡಿದ್ದೇವೆ. ಅದರ ಜೊತೆಗೇನೆ ನಾವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಹೇಗೆ ಟಾಪಿಕನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ನಿಟ್ಟಿನಲ್ಲಿ ಟಾಪಿಕ್ ಆಯ್ಕೆ ಮಾಡ್ಕೋಬೇಕು, ಅದರ ಬಗ್ಗೆ ಹೇಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು, ಅದನ್ನು ಹೇಗೆ ವಿಶ್ಲೇಷಿಸಬೇಕು, ಇದೆಲ್ಲವನ್ನು ಕೂಡ ಡೀಪಾಗಿ ಮತ್ತು ಅದರ ಅಗತ್ಯತೆ ಏನಿದೆ ಅರ್ಥಶಾಸ್ತ್ರದಲ್ಲಿ ಅಂತ ಕೂಡ ಹೇಳಿದೆ ನಿಮಗೆ. ಯಾಕೆಂದರೆ ಅರ್ಥಶಾಸ್ತ್ರದಲ್ಲಿ ಹೆಚ್ಚೆಚ್ಚು ಸಂಶೋಧನೆಗಳಾದ ಹಾಗೆ ಬಹುಶಃ ನಮ್ಮ ಅಭಿವೃದ್ಧಿ ಕೂಡ ಅಷ್ಟೇ ವೇಗವಾಗಿ ಆಗ್ತಾ ಹೋಗ್ತದೆ. ನಾಟ್ ಓನ್ಲಿ ದ್ಯಾಟ್, we will find a lot of solutions to our day-to-day life economic problems. And the most important thing you should remember, today we are always expecting such people who work with minimum time, efficiency and productivity that matters. So for that, probably research is going to contribute a lot. So from that angle, if you see, research, what you have started to study about is very, very important. And the next step is how you are going to take up the research matters. With this, background, I would like to go to the next topic of today's lecture. Module 2, types and methods of research. What are the different types of research we are going to study, and what are the methods out for you to study these topics? This is the very basics of this particular chapter. ನೀವು ಈಗಾಗಲೇ ಸಿಲೆಬಸನ್ನು ತಗೊಂಡಿದ್ದೀರಿ, ಅಲ್ಲಿ ನೋಡಿರ್ತೀರ, ಅದನ್ನು ಗಮನದಲ್ಲಿಟ್ಟುಕೊಂಡು ನಾವೀಗ ಮುಂದುವರಿಸಿಕೊಂಡು ಹೋಗ್ತಾ ಇರ್ತೇವೆ. ಸೊ ಟೈಪ್ಸ್ ಆ್ಯಂಡ್ ಮೆಥಡ್ಸ್ ಆಫ್
research. The first one, the most important one here in this chapter is classification of research. Classification of research. ನಾವು ಮಾಡುವಂಥ ರಿಸರ್ಚನ್ನು, ಎನಿ ರಿಸರ್ಚ್ ಫಾರ್ ದ್ಯಾಟ್ ಮ್ಯಾಟರ್ಸ್, ಹೇಗೆ ನಾವು ವರ್ಗೀಕರಿಸಬಹುದು. ರಿಸರ್ಚ್ ಎಲ್ಲವನ್ನು ಒಂದೇ ಬುಟ್ಟಿಯಲ್ಲಿ ಹಾಕಲಿಕ್ಕೆ ಆಗಲ್ಲ, ಅಥವಾ ಒಂದೇ ಅಡಿಯಲ್ಲಿ ಬರಲ್ಲ. ಯಾಕೆಂದರೆ ಉದ್ದೇಶಗಳು, ನಾವು ಫ್ಯಾಕ್ಟ್ ಕಂಡುಹಿಡಲಿಕ್ಕೆ ಹೊರಟಿರತಕ್ಕಂಥ ದಿಕ್ಕು, ಇದೆಲ್ಲೂ ಕೂಡ ಏನಾಗ್ತದೆ, ಬೇರೆ ಬೇರೆ ಆಗಿರಬಹುದು. ಯಾಕೆಂದರೆ ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಯು ಕ್ಯಾನ್ ಫೈಂಡ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ನ್ಯಾಚುರಲ್ ಸೈನ್ಸ್ ರಿಸರ್ಚ್. ಅದರೊಳಗಡೆಗೆ ಮತ್ತೆ ಕ್ಲಾಸಿಫಿಕೇಷನ್ ಆಗ್ತದೆ. ಕೆಲವೊಂದು ಹ್ಯೂಮನ್ ಬಿಹೇವಿಯರ್ ಮೇಲೆ ನಿಂತಿದ್ರೆ, ಕೆಲವೊಂದು ಘಟನಾವಳಿಗಳ ಮೇಲೆ ನಿಂತಿರ್ತದೆ, ಕೆಲವೊಂದು ನಮ್ಮ ಇವ್ಲ್ಯೂಷನ್ ಮೇಲೆ ನಿಂತಿದೆ. ಹೀಗೆ ಬೇರೆ ಬೇರೆ ಶಾಸ್ತ್ರಗಳು ಸೋಷಿಯಲ್ ಸೈನ್ಸ್ನಲ್ಲೂ ಬರ್ತವೆ, ಸೈನ್ಸ್ನಲ್ಲೂ ಬರ್ತಾ ಹೋಗ್ತವೆ. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಹೀಗೆ ಬೇರೆ ಬೇರೆ ವಿಷಯಗಳನ್ನು ನೋಡ್ತಾ ಇರ್ತೀವಿ. ಅಗೇನ್ ಇಫ್ ಯು ಗೋ ಇನ್ ಟು ದಿ ಡಿಟೇಲ್ ಅಬೌಟ್ ದ್ಯಾಟ್ ಆಲ್ಸೋ ದೆರ್ ವಿ ಕ್ಯಾನ್ ಫೈಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದಟ್ ಡಿಫರೆಂಟ್ ಟೈಪ್ ಆಫ್ ಕೆಮಿಸ್ಟ್ರಿ, ಇವನ್ ದಿ ಫಿಸಿಕ್ಸ್ ಆಲ್ಸೋ. ಅಂದರೆ ಯಾವುದೇ ಒಂದು ಸಬ್ಜೆಕ್ಟು ಅದು ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ, ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಇಫ್ ದೆರ್ ಈಸ್ ರಿಸರ್ಚ್ ಡೆಫಿನೆಟ್ಲಿ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವಿಲ್ ಗ್ರೋ. ಯಾವುದನ್ನು ನಾವು ಶಾಸ್ತ್ರ ಅಂತ ಕರಿತೀವಲ್ಲ, ಸೈನ್ಸ್ ಅಂತ ಕರಿತೇವೆ. ಸೊ ಇಟ್ ವಿಲ್ ಗ್ರೋ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಕ್ಲಾಸಿಫಿಕೇಷನ್ ಏನಿದೆ ಅದರ ಅಗತ್ಯತೆ ಇದೆ. ಯಾವ ರಿಸರ್ಚನ್ನು ಯಾವ ಕಾರಣಕ್ಕೋಸ್ಕರ ಮಾಡ್ತದೆ ಆ್ಯಂಡ್ ವಾಟ್ ಆರ್ ದಿ ಬೇಸ್ ಫಾರ್ ದ್ಯಾಟ್, ಇದನ್ನು ನಾವು ನೋಡ್ತಾ ಹೋಗೋಣ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒನ್ ಈಸ್ ಪ್ಯೂರ್ ರಿಸರ್ಚ್, ಆ್ಯಂಡ್ ಇನ್ ಅಪೋಸಿಷನ್ ಟು ದ್ಯಾಟ್ ಈಸ್ ಅಪ್ಲೈಡ್ ರಿಸರ್ಚ್. ಪ್ಯೂರ್ ರಿಸರ್ಚ್ ಅಂದರೆ ಏನು? This is the most important thing that we are supposed to discuss about. Pure research andre, it is also known as basic or fundamental research. This research is mainly conducted to increase knowledge base. It is driven purely by interest and desire to expand our knowledge. It is an intellectual type of research. Pure research, it is an intellectual type of research. And it is also known as, say, very basic or fundamental research. ನಾವು ಸಾಮಾನ್ಯವಾಗಿ ಇವತ್ತು ಕೇಳ್ತಾ ಇರ್ತೇವೆ, ಫಂಡಮೆಂಟಲ್ ಕೋರ್ಸ್ಗಳನ್ನ ಅಥವಾ ಬೇಸಿಕ್ ಕೋರ್ಸ್ಗಳನ್ನ ಓದೋರು ಕಡಿಮೆ ಆಗಿದ್ದಾರೆ. ಯು ಆರ್ ಥಿಂಕಿಂಗ್ ಅಬೌಟ್ ದಿ ಅಪ್ಲೈಸ್ ಅಂತ ಎಲ್ಲ. ಯಾಕಂದರೆ ವಾಟ್ ಎವರ್ ದ್ಯಾಟ್ ವಿ ಲರ್ನ್ ಟುಡೇ, ದ್ಯಾಟ್ ಶುಡ್ ಬಿ ಯೂಸ್ಫುಲ್ ಇಮಿಡಿಯೇಟ್ಲಿ ಟು ದಿ ಟುಮಾರೋ. So this is the type of attitude that is what found in the young generations. Of course, that is why they are not going to study the pure research. But pure research, see, this type of research tends not to be directly applicable to the real world in a direct way, but enhances our understanding of the world around us. ತುಂಬ ಉಪಯುಕ್ತವಾಗಿರತಕ್ಕಂಥ, ನಾಳೆ ದಿವಸ ನಮ್ಮ ಒಂದು ವಿಜ್ಞಾನ ಶಾಸ್ತ್ರ ಬೆಳವಣಿಗೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ಯೂರ್ ರಿಸರ್ಚ್. ಇಟ್ ಮೇ ನಾಟ್ ಡೈರೆಕ್ಟ್ಲಿ ಅಪ್ಲಿಕೇಬಲ್, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಬೈ ದಿ ಅಪ್ಲೈಡ್ ರಿಸರ್ಚ್. ಸೊ ಒಂದು ವಿಷಯವನ್ನು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಇರುವಂಥ ಒಂದು ಅಪಾರ್ಚುನಿಟಿನೇ ಇಟ್ ಈಸ್ ವಾಟ್ ದಿ ಪ್ಯೂರ್ ರಿಸರ್ಚ್. Pure research can be exploratory. Pure research can be exploratory, descriptive or explanatory. ನೋಡಿ, ಪ್ಯೂರ್ ರಿಸರ್ಚು ಯಾವ್ಯಾವ ರೀತಿಯಲ್ಲಿ ಇರಬಹುದು ಅಂದರೆ, ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೋರೇಟರಿ, ಹೊಸ ಒಂದು ವಿಷಯವನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಕೆಲಸ ಇದರಿಂದ ಆಗಿರಬಹುದು. ದಟ್ ಇಸ್ ದ ಫಸ್ಟ್ ಥಿಂಗ್. ಹೊಸ ಒಂದು ವಿಷಯವನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಎಷ್ಟೋ ಸಲ ಮಾಡ್ತಾ ಇರ್ತೇವೆ. ಯಾಕೆಂದರೆ ದಟ್ ಈಸ್ ದೇರ್ ಆ್ಯಂಡ್ ಯು ಮೆ ನಾಟ್ ನೋ ದ್ಯಾಟ್. ಭಾರತ ದೇಶಕ್ಕೆ ವಾಸ್ಕೋ ಡಿ ಗಾಮ ಬರೋದಕ್ಕಿಂತ ಮುಂಚೆ, ಅಥವಾ ಅಮೇರಿಕ ಕೊಲಂಬಸ್ ಹೋಗೋದಕ್ಕಿಂತ ಮುಂಚೆ ಪೃಥ್ವಿ ಇರಲಿಲ್ವಾ ಅಂತ ಕೇಳಿದ್ರೆ, ಅಥವಾ ಆ ಪ್ರದೇಶ ಇರಲಿಲ್ವಾ ಅಂತ ಕೇಳಿದ್ರೆ ಉತ್ತರ ಇತ್ತು ಅಂತಲೇ ಬರ್ತದೆ.
ಬಟ್ ಹ್ಯೂಮನ್ ಏನು ನಾವು ಇದ್ದೇವಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಸೊ ದಿಸ್ ಇಸ್ ದ ಎಕ್ಸ್ಪ್ಲೋರ್ ದಟ್ ಐ ಎಕ್ಸ್ಪ್ಲೋರ್ಡ್ ದಟ್ ಒನ್ ಆ್ಯಕ್ಚುಲಿ. Human beings, of course mankind, they could able to explore the area. ವಾಸ್ಕೋಡಿಗಾಮ ಹೇಗೋ ಬಳಸಿ ಬಂದಾಗ ಕಲಿಕಟ್ ಮೂಲಕ ನಮಗೆ ಗೊತ್ತಾಯಿತು, ದಟ್ ಇಸ್ ಕೇಪ್ ಟೌನ್ ಮೂಲಕ ಬಂದು ಇಲ್ಲಿಗೆ ಸೇರಿದಾಗ ಹಿ ಕೇಮ್ ಟು ನೋ ದ್ಯಾಟ್ ದರ್ ಇಸ್ ಒನ್ ಬಿಗ್ ಜಿಯೋಗ್ರಫಿಕಲ್ ಏರಿಯಾ ಹಿಯರ್, ಭಾರತ ಅಂತ. ಆನಂತರ ನಾವು ಅದನ್ನು ಮಾಡ್ಕೊಂಡಿದ್ದೇವೆ. ನೀವು ಅವರು ಅದನ್ನು ಭಾರತ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತದೆ. ಸೊ ದಿಸ್ ಇಸ್ ವಾಟ್ ದಿ ಥಿಂಗ್ಸ್. ಅಫ್ಕೋರ್ಸ್ ತುಂಬ ಅನಂತರದ ಬೆಳವಣಿಗೆಗಳು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಬಟ್ ಎಕ್ಸ್ಪ್ಲೋರಿಂಗ್ ಹೌ ದಿಸ್ ಥಿಂಗ್ಸ್ ದೇ ಹ್ಯಾವ್ ಟು ಎಕ್ಸ್ಪ್ಲೋರ್ ಇಟ್. ಸೆಕೆಂಡ್ ಒನ್, ಇಟ್ ಇಸ್ ಬಿ ಡಿಸ್ಕ್ರಿಪ್ಟಿವ್, ವಿಶ್ಲೇಷಣಾತ್ಮಕವಾಗಿರ್ಬೋದು. ಪ್ಯೂರ್ ರಿಸರ್ಚ್ ಅಂತಕ್ಕಂಥದ್ದು ವಿವರಣಾತ್ಮಕವಾಗಿರ್ತಕ್ಕಂಥ ಸಾಧ್ಯತೆ ಇದೆ. ಡಿಸ್ಕ್ರಿಪ್ಟಿವ್, ಇಲ್ಲಿ ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ಇಮಿಡಿಯೇಟ್ಲಿ ವಿಲ್ ಥಿಂಕ್ ಅಬೌಟ್ ಇಟ್. ಕ್ವಾಂಟಿಫೈ ಮಾಡಬೇಕಂತ ಅಗತ್ಯತೆ ಇರೋದಿಲ್ಲ. ಇಟ್ಸ್ ಲೈಕ್ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪ್ಲನೇಟ್ರಿ, ಈ ಥರ ಇರ್ಬೋದು. ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತದೆ. ಎಷ್ಟೋ ವಿಷಯಗಳನ್ನು ಕ್ವಾಂಟಿಫೈ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಇವನ್ ಇನ್ ಸೋಷಿಯಲ್ ಸೈನ್ಸ್ ಮೆಜಾರಿಟಿ ಆರ್ ಬೇಸ್ಡ್ ಆನ್ ದಿ ಹ್ಯೂಮನ್ ಬಿಹೇವಿಯರ್. ಯಾವ ಕ್ಷಣದಲ್ಲಿ ಒಂದು ವಿಷಯ ಮನುಷ್ಯನ ಬಿಹೇವಿಯರ್ ಆಧಾರದ ಮೇಲೆ ನಿಂತಿರ್ತದೋ ಅದನ್ನು ನಾನು 100% ಕ್ವಾಂಟಿಫೈ ಮಾಡ್ತೇನೆ ಅಂದರೆ ಆಗಲ್ಲ. ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ emotional point of view, ethical point of view, moral point of view, behavioral point of view. So because of that reasons we can't able to quantify it. ಅದಕ್ಕೆ ಸಂಶೋಧನೆ ಬೇಡವಾ? We have to find some solution to some problems, and you have to search facts what exactly it is the case, even in the descriptive things also. That is why descriptive and explanatory, it is also one of the very important nature or the feature of pure research. ಅದು ಕೂಡ ಅಲ್ಲಿ ಪ್ಯೂರ್ ರಿಸರ್ಚ್ನ ನಾವು ಕಾಣ್ತೇವೆ. ಆ್ಯಂಡ್ ದೆನ್ ಬೇಸಿಕ್ ರಿಸರ್ಚ್ ಜನರೇಟ್ಸ್ ನ್ಯೂ ಐಡಿಯಾಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಥಿಯರೀಸ್ ಇನ್ ಡಿಫರೆಂಟ್ ಫೀಲ್ಡ್ಸ್. ಸಾಮಾನ್ಯವಾಗಿ ಈ ರಿಸರ್ಚ್ ಏನು ಮಾಡ್ತಾ ಇರ್ತದೆ ಅಂತಂದರೆ ಹಲವಾರು ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ಸೃಷ್ಟಿ ಮಾಡ್ತದೆ. ಐ ಕ್ಯಾನ್ ಕೋಟ್ 1 or 2 ಇನ್ ಎಕಾನಮಿಕ್ ಪಾಯಿಂಟ್ ಆಫ್ ವ್ಯೂ. ಲಾ ಆಫ್ ಡಿಮಾಂಡ್ ಅಂತ ನಾವು ಹೇಳ್ತೇವೆ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ನಾವು ಹೇಳ್ತೇವೆ. ಅಫ್ಕೋರ್ಸ್ ದಿಸ್ ಆರ್ ದಿ ಎಮರ್ಜೆನ್ಸ್ ಆಫ್ ರಿಸರ್ಚ್ ಇನ್ ಎಕನಾಮಿಕ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಅಂತ ಆಗ ಹೇಳ್ಕೊಳ್ಳೋಣ. ಯಾಕಂದರೆ ಪ್ರಾರಂಭದ ಹಂತದಲ್ಲಿ ಈ ಸಿದ್ಧಾಂತ ಏನಿತ್ತು, ಅಥವಾ ನಮ್ಮ ಸಿದ್ಧಾಂತ ಅನ್ನೋದಕ್ಕಿಂತ ನಮ್ಮ ಅರ್ಥಶಾಸ್ತ್ರ ಏನಿತ್ತು, ಅದನ್ನು ಅರ್ಥಶಾಸ್ತ್ರ ಅಂತ ಕರೀತಾ ಇರಲಿಲ್ಲ, ಅದು ರಾಜಕೀಯ ಶಾಸ್ತ್ರ ಅಂತ ಕರೆಯುವಂಥದ್ದು. ಅಥವಾ ಬೇರೆ ಬೇರೆ ನಾವು ಬಹಳಷ್ಟು ಹಿಂದೆ ಹೋದರೆ ಸೋಷಿಯಲ್ ಸೈನ್ಸಿನ ಒಂದು ಭಾಗವಾಗಿ ಅರ್ಥಶಾಸ್ತ್ರ ಇತ್ತು. ಸೊ ಹೊಸದೊಂದು ಐಡಿಯಾವನ್ನು ಜನ್ರೇಟ್ ಮಾಡ್ತಕ್ಕಂಥದ್ದು, ಹೊಸ ಪ್ರಿನ್ಸಿಪಲ್ಸ್. ನೋಡಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಹಾಗಿದ್ರೆ ಇತ್ತು, ಬಟ್ ನಾವು ಅದನ್ನು ಡಿಸ್ಕವರ್ ಮಾಡಿರಲಿಲ್ಲ. ಇಟ್ ವಾಸ್ ದೇರ್ ಇನ್ ದಿ ಹ್ಯೂಮನ್ ಬಿಹೇವಿಯರ್. ಅಫ್ಕೋರ್ಸ್ ಅಂಥದ್ದೇ ಹಲವಾರು ಸಿದ್ಧಾಂತಗಳು ಮುಂದಿನ ದಿನಮಾನದಲ್ಲಿ ಅರ್ಥಶಾಸ್ತ್ರದಲ್ಲಿ ಬರ್ಬೋದು. ಹಲವಾರು ಅಂತಂದರೆ ಅಂಥದ್ದೇ ಅಂತಂದರೆ ಹ್ಯೂಮನ್ ಬಿಹೇವಿಯರ್ ಆಧಾರಿತವಾಗಿರ್ತಕ್ಕಂಥ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತವೆ. ಬದಲಾವಣೆಗಳಾದಾಗ ಆಗತಕ್ಕಂಥ ವಿಷಯಗಳನ್ನು ಕ್ರೋಢೀಕರಿಸಿ ಅಥವಾ ಅದಕ್ಕೆ ಯಾಕೆ ಹಾಗಾಯಿತು ಅನ್ನೋದನ್ನು ಹೇಳಿ ಹೊಸ ಒಂದು ಸಿದ್ಧಾಂತಗಳು ಬರ್ತವೆ. ಬಹುಶಃ ಅರ್ಥಶಾಸ್ತ್ರ ಇಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬ್ರ್ಯಾಂಚ್ ಆಗಿ ಅದರ ಬ್ರ್ಯಾಂಚಿನೊಳಗಡೆ ಹಲವಾರು ಟೊಂಗೆಗಳನ್ನು ಹುಡ್ಕೊಂಡು ಬೆಳೆದಿದ್ದರೆ ಬಿಕಾಸ್ ಆಫ್ ದ್ಯಾಟ್ ರೀಸನ್ಸ್ ದರ್ ಇಸ್ ಅ ರಿಸರ್ಚ್ ಆ್ಯಂಡ್ ದರ್ ಇಸ್ ಅ ನಂಬರ್ ಆಫ್ ನ್ಯೂ ಥಿಂಗ್ಸ್ ಕಮಿಂಗ್ ಅಪ್ ಇನ್ ದಿ ಲೈಫ್ ಆ್ಯಂಡ್ that attracts the researchers. So from that angle, if you see, definitely this is another things, it principles and general theories in the different fields. Basic research concentrates on a fundamental principle testing theory. ಇದು ಮತ್ತೊಂದು ಅದರ ಪ್ರಾಮುಖ್ಯವಾಗಿರ್ತಕ್ಕಂಥ ಫೀಚರ್ಸ್. ಇಟ್ ಕಾನ್ಸಂಟ್ರೇಟ್ಸ್ ಆನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ತುಂಬ ಮೂಲಭೂತವಾಗಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸೃಷ್ಟಿಯಾಗಿರ್ತಕ್ಕಂಥ ಈ ರಿಸರ್ಚ್ ಏನಿದೆ ಅದನ್ನು ಸಾಮಾನ್ಯವಾಗಿ ಪ್ಯೂರ್ ರಿಸರ್ಚ್ ಅಂತ ಕರಿತೇವೆ. ಎಲ್ಲ ಸೈನ್ಸ್ನಲ್ಲೂ
ಅಂದರೆ ನ್ಯಾಚುರಲ್ ಸೈನ್ಸ್ನಲ್ಲೂ ಪ್ಯೂರ್ ರಿಸರ್ಚ್ ಇದೆ, ಸೋಷಿಯಲ್ ಸೈನ್ಸ್ನಲ್ಲೂ ಪ್ಯೂರ್ ರಿಸರ್ಚ್ ಇದೆ. ಬಿಕಾಸ್ without probably pure research that we can't able to expect any development in the research field. So from that angle, if you see, this is going to, very important, and it tests the theory certain extents. So going further, and it is sometimes implicitly said that basic research doesn't have practical application. ಇದನ್ನು ಹೇಳ್ತಾರೆ. Because usually theory may not applicable every time to the reality. Every theory may not apply to the reality. For example, someone conducting basic research on cheating behavior may design a study examining whether students from illiterate families cheat more open than students from literate families. I repeat again, someone conducting basic research on cheating behavior may design a study examining whether students from illiterate families cheat more open than students from literate families. What does it mean? ಬೇಸಿಕ್ ಸೈನ್ಸ್ನಲ್ಲಿ ಒಂದು ಸಿದ್ಧಾಂತವನ್ನು, ಒಂದು ವಿಷಯವನ್ನು, ಹ್ಯೂಮನ್ ಬಿಹೇವಿಯರ್ ಸಂಬಂಧಪಟ್ಟಂತೆ ಎಕ್ಸಾಮ್ ಮಾಡಲಿಕ್ಕೆ, ಹೊಸದೊಂದು ಯಾಕೆ ಅದು ಹಾಗೆ ಅನ್ನೋದನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ, there's a hypothesis called students from illiterate families cheat more open than students from literate families. ಯಾರು ಅನಕ್ಷರಸ್ಥ ಕುಟುಂಬದಿಂದ ಬಂದಿರ್ತಾರೋ ಅಂಥ ವಿದ್ಯಾರ್ಥಿಗಳು ಅಕ್ಷರಸ್ಥ ಕುಟುಂಬದಿಂದ ಬಂದದಕ್ಕಿಂತ ಹೆಚ್ಚು, ಕುಟುಂಬದಿಂದ ಬಂದ ವಿದ್ಯಾರ್ಥಿಗಿಂತ ಹೆಚ್ಚು ಚೀಟ್ ಅಂದರೆ ಮೋಸ ಮಾಡ್ತಾನೆ, ಬೇರೆಯವರಿಗೆ ತಪ್ಪನ್ನು ಹೇಳ್ತಾನೆ ಅಂತ. ದಿಸ್ ಇಸ್ ಆಫ್ ಕೋರ್ಸ್ ಸ್ಟೇಟ್ಮೆಂಟ್ಸ್. ಹೀಗೆ ಒಬ್ಬರಿಗೆ ಅಬ್ಸರ್ವೇಷನ್ನಲ್ಲಿ ಅನಿಸ್ಬೋದು, that they may feel like that, and he may take the research on that matters. ಅನಕ್ಷರಸ್ಥ ಕುಟುಂಬದಿಂದ ಬಂದವರಿಗೆ ತಿಳುವಳಿಕೆಗಳು ಕಡಿಮೆ ಆದ್ದರಿಂದ ಹಾಗೆ ಮಾಡ್ತಾರೋ, ಅಥವಾ ಬೇರೆ ಬೇರೆ they may have different dimensions of their own thinking. But is it true? Whether it is true or not true, it has to come out after the research only. ಅದರ ಬಗ್ಗೆ ವಿಶೇಷವಾಗಿರತಕ್ಕಂಥ ರಿಸರ್ಚನ್ನು, ಅಗೇನ್ ಇಟ್ ಮೇ ಬಿ ಟ್ರೂ ಫಾರ್ ಸರ್ಟನ್ ಪ್ಲೇಸ್, and it may be true for certain people. There may be exceptions to that. There are a number of people, of course, from illiterate family, maybe even more sound, even more, sincere than the people from literal background. It is not possible to immediately take the jump and jump to the conclusion. But when they conduct survey and they go for the field, probably they may get different type of answers. So notice the research is not done to reduce cheating or help people who cheat or any other applied aspect, but to increase the understanding of cheating behavior. ಇಲ್ಲಿ ರಿಸರ್ಚನ್ನು ಯಾಕೆ ಮಾಡ್ತಾ ಇರ್ತೇವೆ ಅಂತಂದರೆ, ಇಟ್ ಈಸ್ ನಾಟ್ ಫಾರ್ ಟು ರೆಡ್ಯೂಸ್. ನಾನು ಸಿದ್ಧಾಂತವನ್ನು ಈ ಥರದಲ್ಲಿ ಬಂದು ಒಂದು ಸಿದ್ಧಾಂತವನ್ನು ರಚಿಸಿದರೆ, ಇಟ್ ಡಸಂಟ್ ಮೀನ್ ದ್ಯಾಟ್ I can reduce this attitude or reduce this particular actions by the students who are coming from illiterate background, or I can't say that I can enhance this nature, coming out of that cheating problem from the literate peoples. It is not like that, but the fact may be come out of by research. ಆ ಕೆಲಸವನ್ನು ಅಪ್ಲೈಡ್ ರಿಸರ್ಚ್ನವ್ರು ಮಾಡಬೇಕಾಗ್ತದೆ. ವಾಟ್ ಐ ಡೂ ಈಸ್ ಐ ಜಸ್ಟ್ ಸರ್ಚ್ ಫಾರ್ ದಿ ರೀಸನ್ಸ್. ಯಾಕೆ ಇಲ್ಲಿಟ್ರೇಟ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವರು ಚೀಟ್ ಮಾಡ್ತಾರೆ ಅಂತ ಔಟ್ಕಮ್ ಬಂದರೆ, ಇಫ್ ಇಟ್ ಈಸ್ ದಿ ಔಟ್ಕಮ್ ಇಸ್ ಲೈಕ್ ದ್ಯಾಟ್, ದೆನ್ ಐ ಹ್ಯಾವ್ ಟು ಸರ್ಚ್ ದಿ ಫ್ಯಾಕ್ಟ್ಸ್ ಆರ್ ದ ರೀಸನ್ಸ್ ಫಾರ್ ದಿಸ್. ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಕೂಲಂಕುಷವಾಗಿ ಅಧ್ಯಯನದಲ್ಲಿ ಹುಡ್ಕೋಬೇಕಾಗ್ತದೆ. ಆ್ಯಂಡ್ ದೇರ್ ಬೈ ದ್ಯಾಟ್ ಐ ಹ್ಯಾವ್ ಟು ಐದರ್ ಟ್ರೈ ಟು ಅಪ್ಲೈ ಟು ದ ರಿಯಲ್ ವರ್ಲ್ಡ್. ಸಿ, ದಿಸ್ ಈಸ್ ದ ರೀಸನ್ ವೈ ದಿ ಸ್ಟೂಡೆಂಟ್ಸ್ ಹೂ ಆರ್ ಕಮಿಂಗ್ ಫ್ರಾಮ್ illiterate background are cheating more than the students who are coming from the literary family.
those who are literate family. So from that angle, ಪ್ಯೂರ್ ರಿಸರ್ಚ್ ಏನು ಮಾಡ್ತಾ ಇರ್ತದೆ ಅಂದರೆ, ಐ ಹೋಪ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ಪ್ಯೂರ್ ರಿಸರ್ಚ್ ಏನು ಮಾಡ್ತಾ ಇದೆ, ಕಾರಣ ಏನು ಅನ್ನೋದನ್ನು ಹುಡುಕುತ್ತದೆ. ಆ್ಯಂಡ್ ದೇ ಮೇ ನಾಟ್ ಗಿವ್ ದಿ ದೇ ಮೇ ಗಿವ್ ದಿ ಸೊಲ್ಯೂಷನ್ಸ್, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಪ್ಲೈಡ್. ಅದು ಅಕಸ್ಮಾತಾಗಿ ಇಂಥ ವಿಷಯಗಳನ್ನು ಕಂಡುಹಿಡಿದು ಬುಕ್ಸಲ್ಲಿ ಉಳಿದೋಯ್ತು ಅಂದರೆ, then that may be not useful to the reality. Apply case ಹೋಗಬೇಕು. So we will go to the applied research, second category. When pure research is like that, now what is the intention of applied research? Applied research is mainly related with solving practical problems rather than focusing on knowledge expansion. ಈಗ ನಾನು ಒಂದು ಉದಾಹರಣೆಗಳನ್ನು ನಿಮ್ಗೆ ತಗೊಂಡಾಯಿತು. What is that example that I have taken? Literate and illiterate. ಅಥವಾ ಅದರ್ವೈಸ್ ಆಲ್ಸೋ ವಿ ಕ್ಯಾನ್ ಫೈಂಡ್ ನಂಬರ್ ಆಫ್ ಈಗ ನಮ್ಮ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಗೆ ಬಂದ್ಬಿಡೋಣ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಇಫ್ ಎ ಪರ್ಸನ್ ಕನ್ಸ್ಯೂಮ್ ಎನಿ ಟೈಪ್ ಆಫ್ ಗೂಡ್ಸ್ ವಿತೌಟ್ ಟೈಮ್ ಗ್ಯಾಪ್ ಅಟ್ ದ ಸೇಮ್ ಸೈಜ್, ದೆನ್ ದಿ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ ಇಸ್ ಗೋಯಿಂಗ್ ಟು ಬಿ ಡಿಮಿನಿಷಿಂಗ್ ಅಂತ ನಾವು ಓದಿದ್ದೇವೆ. ಸೊ ಮಾರ್ಜಿನಲ್ ಯುಟಿಲಿಟಿ ಇಸ್ ಗೋಯಿಂಗ್ ಟು ಡಿಮಿನಿಷಿಂಗ್, ಆ್ಯಂಡ್ ಅಟ್ ಒನ್ ಟೈಮ್ ಇಟ್ ಮೇ ರೀಚ್ ಟು ದಿ ನೆಗೆಟಿವ್, 0 and then negative if you consume that. So that is what the theory. And very next there is another theory called as equi-marginal utility. Why it is there? It is there for to maximize your utility. ನಾನು ಹಾಗಿದ್ರೆ ಇದು ಹೀಗೆ ನಾವು ಒಂದು ವಸ್ತುವನ್ನು ನಿರಂತರವಾಗಿ ಕನ್ಸ್ಯೂಮ್ ಮಾಡಿದಾಗ ಅದಕ್ಕೆ ಸಿಗ್ತಕ್ಕಂಥ ಅಂತಿಮ ಚುಷ್ಟುಗುಣ ಏನಾಗ್ತಾ ಹೋಗ್ತದೆ, ನೆಗೆಟಿವ್ ಆಗ್ತಾ ಹೋಗ್ತದೆ ಅಂತ ನನಗೆ ಗೊತ್ತಾದಾಗ, that I have to find to maximize my utility. ನೋಡಿ, ಸಮಸ್ಯೆಗಳು ಅದರ ಕಾರಣಗಳು ನನಗೆ ಕರೆಕ್ಟಾಗಿ ಗೊತ್ತಾದಾಗ, that I will try to the solution for that. ಅಪ್ಲೈ ಸೈನ್ಸ್ ಏನು ಮಾಡ್ತದೆ, ಒಂದು ಹೋಟೆಲಿಗೆ ಹೋದಾಗ ನಾನು ಒಂದೇ ವಸ್ತುವನ್ನು ಯಾವುದನ್ನು ಕೂಡ ಒಂದೇ ವಸ್ತುವನ್ನು, ಹೋಟೆಲ್ ಅಂತಲ್ಲ, ಒಂದು ಬಟ್ಟೆ ಖರೀದಿ ಮಾಡಲಿಕ್ಕೆ ಹೋದರೂ ಕೂಡ ಒಂದೇ ಕಲರಿನ ಬಟ್ಟೆಗಳನ್ನು ನಾನು ಖರೀದಿ ಮಾಡೋದ್ರಿಂದ ನನ್ನ ಒಟ್ಟು ತೃಪ್ತಿ ಏನಾಗಲ್ಲ, ಜಾಸ್ತಿ ಆಗಲ್ಲ. Anything for that matters, in any respects. There are exceptions for that. ಸಂಗೀತದಂತನ್ನು ನೀವು ಕೇಳಿದಾಗ, ಅದನ್ನು ಮತ್ತೆ ಮತ್ತೆ ಕೇಳಿದಾಗ ಯು ವಿಲ್ ಬಿ ಇವನ್ ಮೋರ್ ಹ್ಯಾಪಿ. ಓಕೆ, ಎಕ್ಸೆಪ್ಷನ್ಸ್. ಅದರ್ವೈಸ್ majority of the time, to want to maximize your satisfactions, probably you need to think purchase some other goods. ನಿನ್ನಲ್ಲಿರ್ತಕ್ಕಂಥ ಹಣವನ್ನು ನೀನು ಬೇರೆ ಬೇರೆ ವಸ್ತುಗಳ ಮೇಲೆ, ಐ ಮೀನ್ ಬಟ್ಟೆ ಆದರೂ ಬೇರೆ ಬೇರೆ ಕಲರ್ನ ಬಟ್ಟೆಗಳ ಮೇಲೆ, ಬೇರೆ ಬೇರೆ ವೆರೈಟಿ ಬಟ್ಟೆಗಳ ಮೇಲೆ, ಬೇರೆ ಬೇರೆ ರೀತಿಯ ಡ್ರೆಸ್ಗಳ ಮೇಲೆ ನಾನು ಹಾಕಿದಾಗ ನನಗೆ ಬರ್ತಕ್ಕಂಥ ತೃಪ್ತಿ ಏನಾಗ್ತಾ ಹೋಗ್ತದೆ, ಗರಿಷ್ಠ ಮಟ್ಟದಲ್ಲಿ ಹೋಗ್ತದೆ. ಸೊ ದಟ್ ಇಸ್ ಅಪ್ಲೈ ಥಿಂಗ್ಸ್. ರಿಸರ್ಚ್ ಈಸ್ ಗೋಯಿಂಗ್ ಟು ಗಿವ್ simply theory, so you need to apply into reality. It is mainly used to find solution to problems which occur on a daily basis and develop new innovative technologies. ಯಾವುದನ್ನು ಅಷ್ಟೇ ನೀವು ಈಗ ವಿಜ್ಞಾನಕ್ಕೆ ಬಂದಾಗ ಕರೆಂಟ್ ಕಂಡುಹಿಡಿತಾರೆ, ಕರೆಂಟಿನ ಉಪಯೋಗವನ್ನು ಕಂಡುಹಿಡಿತಾರೆ. ಬಟ್ ಹೂ ಈಸ್ ಗೋಯಿಂಗ್ ಟು ಅಪ್ಲೈ? ನನಗೆ ಬೇಸಿಗೆಯಲ್ಲಿ ಹಾಟ್ ಕ್ಲೈಮೇಟ್ ಇದ್ದಾಗ ಆಟೋಮೆಟಿಕಲಿ ಐ ವಾಂಟ್ ದಿ ವಿಂಡ್ಸ್ ಫ್ರಮ್ ಫ್ಯಾನ್ಸ್, ನನಗೆ ಫ್ಯಾನ್ ತಿರುಗಬೇಕು. ಸೊ ದಟ್ ಈಸ್ ದ ಇನೋವೇಷನ್ಸ್. ಆ್ಯಂಡ್ ಅದನ್ನು ಅಪ್ಲೈ ಮಾಡ್ತಾ ಇದ್ದೇನೆ ನಾನು. ಕರೆಂಟನ್ನು ಇಟ್ಕೊಂಡ್ಬಿಟ್ಟು ಒಂದು ಫ್ಯಾನನ್ನು ತಿರುಗಿಸುವಂಥದ್ದು ಏನಿದೆಯಲ್ಲ, ಫ್ಯಾನನ್ನು ಒಂದು ರೀತಿಯಲ್ಲಿ ಡಿಸೈನ್ ಮಾಡಿಬಿಟ್ಟು, ಸೊ ದಟ್ ಈಸ್ ಫಾರ್ ದಿ ಅಪ್ಲಿಕೇಶನ್ಸ್, ದಟ್ ಈಸ್ ಯೂಸ್ಫುಲ್. ಸಿದ್ಧಾಂತಗಳನ್ನು ನಾವು ಅಭಿವೃದ್ಧಿ ಮಾಡಿದಾಗ, ಇಫ್ ಇಟ್ ಈಸ್ ನಾಟ್ ಅಪ್ಲೈಡ್ ಟು ದ ರಿಯಲ್ ವರ್ಲ್ಡ್, ಇಫ್ ಇಟ್ ಈಸ್ ನಾಟ್ ಅಪ್ಲೈಡ್ to the real world, probably whatever the research that may be conducted may be useless. ಉಪಯೋಗಕ್ಕೆ ಬರೋದಿಲ್ಲ. The main aim of applied research is to provide better technologies for humans, enhance their standard of living. ಇವತ್ತು ನಮ್ಮ ಸುತ್ತಮುತ್ತ ಕಾಣ್ತಕ್ಕಂಥ ಯಾವುದೇ ಒಂದು ಟೆಕ್ನಾಲಜಿಯನ್ನು ಗಮನಿಸೋದು, ನಾವು ಬಸ್ ಓಡ್ತದೆ, ನಾವು ಹಾರ್ವೆಸ್ಟಿಂಗ್ ಮಿಷನ್ ಕಾಣ್ತೇವೆ, ನಾವು ಫ್ಯಾನ್ ಕಾಣ್ತೀವಿ, ನೀವು ಟ್ಯೂಬ್ಲೈಟ್ ಕಾಣ್ತೀವಿ, ನಾವು ಎವ್ರಿಥಿಂಗ್ ದಟ್ ವಿ ಆರ್ ಸೀಯಿಂಗ್ ಅರೌಂಡ್ ಅಸ್, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಹೆಚ್ಚಿಸಿಕೊಳ್ಳಿಕ್ಕಿರುವಂಥ ಹಲವಾರು ವಿಷಯಗಳಿವೆ. ಈ ಎಲ್ಲ ವಿಷಯಗಳು ಕೂಡ ಇಟ್ ಈಸ್ ದಿ ಔಟ್ಪುಟ್ ಆಫ್ ದಿ ರಿಸರ್ಚ್ ಓನ್ಲಿ. ಯಾವುದೂ ಕೂಡ ಏನಾಗಿಲ್ಲ, ತನ್ನಿಂತಾನೇ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ. ದಿಸ್ ಆರ್ ಆಲ್ ದಿ ಔಟ್ಕಮ್ಸ್ ಆಫ್ ದ ರಿಸರ್ಚ್.
ಹಲವಾರು ಈ ವಿಜ್ಞಾನಿಗಳು ಅಂದರೆ ರಿಸರ್ಚ್ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಅವರ ಮಾಡಿರತಕ್ಕಂಥ ರಿಸರ್ಚಿನ ಫಲಶ್ರುತಿಯಿಂದ ಬಹುಶಃ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಎಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ಪಡ್ಕೊಳ್ತಾ ಇರ್ತೇವೆ. ಸೊ ದಟ್ ಈಸ್ ಫಾರ್ ದಿ ಅಪ್ಲಿಕೇಶನ್ಸ್ ಇನ್ ಎವ್ರಿ ಏರಿಯಾ. ದಟ್ ಐ ಸೆಡ್ ಇನ್ ದಿ ಬಿಗಿನಿಂಗ್ ಇಟ್ಸ್ ರಿಸರ್ಚ್ ಎಕಾನಮಿಕ್ಸ್ನಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ರಿಸರ್ಚ್ ಬಗ್ಗೆ ಒಂದಷ್ಟು ಪ್ಯೂರ್ ಇದನ್ನು ಐಡಿಯಾ ಮಾಡ್ಕೊಳ್ತಕ್ಕಂಥ ಒಬ್ಬನಾದರೆ ಅದರ ಅಪ್ಲೈ ಮಾಡಲಿಕ್ಕೆ ನಾವು ಪಾಲಿಸಿಯನ್ನು ತಂದಿರ್ತೇವೆ. ಸೊ ಎವ್ರಿ ಪಾಲಿಸಿ ಆಫ್ ಕೋರ್ಸ್ ಇಸ್ ಬೇಸ್ಡ್ ಆನ್ ಸಮ್ ಅಮೌಂಟ್ ಆಫ್ ರಿಸರ್ಚ್ ಇಲ್ಲದೆ ಹೊಂದಿರತಕ್ಕಂಥ ಯಾವುದೇ ಪಾಲಿಸಿಗಳಿದ್ರೂ ಕೂಡ probably that may not be end up with good outcome. ತುಂಬ ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲ್ಮೋಸ್ಟ್ ಆಲ್ 99% it is the repeat only. So that is why applications is the most important thing, that type of things that we are going to carry with the applied research. Here is an example. Investigating when treatment approach is the most effective for treating cancer patients, whereas researching which strategies work best to motivate workers. What is that? Investigating which treatment approach is the most effective for treating cancer patients, whereas researching which strategies work best to motivate workers. ಯಾವ ರೀತಿಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅನ್ನೋದನ್ನು ಇಲ್ಲಿ ಒಂದು ಕಡೆಗೆ ಪ್ಯೂರ್ ರಿಸರ್ಚು, ಮತ್ತೊಂದು ಕಡೆಗೆ ಅಪ್ಲೈಡ್ ರಿಸರ್ಚ್ನಿಂದ ಸಾಧ್ಯ ಆಗ್ತದೆ. ಬಿಕಾಸ್ ಪ್ಯೂರ್ ರಿಸರ್ಚ್ ಇಸ್ ಗೋಯಿಂಗ್ ಟು ರಿಸರ್ಚ್ ವಿತ್ ಸ್ಟ್ರಾಟಜಿಸ್ ಟು ಮೋಟಿವೇಟ್ ವರ್ಕರ್ಸ್. ಒಂದು ಅದ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥವನು, ಜೊತೆಗೆ ಆ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥವನು, ಎರಡರೂ ಕೂಡ ಹೇಗೆ ಟೋಟಲಿ ಶುಡ್ ಬಿ ದಿ ಅಂಬಿಯನ್ಸ್ ಆರ್ ಇಟ್ ಶುಡ್ ಬಿ ದಿ ಸಿಸ್ಟಮ್. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. From that angle, applied research is very, very important along with the pure research. So, dear students, I hope that you understood these two very important classification. One is pure research, second one is applied research. Definitely, that may be the two different type of researches, but in the reality, they are interdependent. If there is pure research, there is big chance to the applier to apply to the real world. That is possible. At the same time, if there is no application of a research, most of the time, research become useless. Useless in the sense, it is not used by the human people. See, every research is having its own utility, but when it will become the utility or it will become useful to the people, only when it is applied to the real world, real problems. Why this physical research is carried and how it is applied to the reality is matters. So, dear students, this is two basic classifications. I will come out with some other classification in my next class, and I hope that we will study about it in brief. And in the university exams, there will be, two chances, 2-3 ways of asking the questions. Be ready for that. And references, I have referred these two very important books. You can go through these even in the internet also. That is also good for you. And I hope that today I would like to come to end. I have one and small announcements to you. I hope that you are always watching and reading the materials related to the econometrics as well as public economics, and of course this research methodology and development issues of Indian economy. And my request you, the students, please take it a little serious and do it, and I will come back with the attendance also very soon, because whatever I have taken so far, that is not end. I would like to come out with again the Google form to take the attendance, and another this week also we will have another online class. Okay, online class in the sense 1-to-1 Google Meet, that is all. And the most important things
in my last lecture, I mean last online class, I told you that I will inform you about the books. Yes, ಪುಸ್ತಕಗಳನ್ನು ನೀವು ಹಿಂದೆ ಕೊಟ್ಟು ಹೊಸ ಪುಸ್ತಕಗಳನ್ನು ತಗೊಳ್ಬೋದು. ಈಗಾಗಲೇ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸನ್ನು ನಾನು ಭೇಟಿಯಾಗಿ ವಿಷಯವನ್ನು ಪ್ರಸ್ತಾಪಿಸಿದ್ದೇನೆ. ಸೊ ದೇ ಸೆಡ್ ಓಕೆ, ಅವರು ಹಿಂದಿನ ಪುಸ್ತಕಗಳನ್ನೆಲ್ಲವನ್ನು ಮೊದಲು ಕೊಟ್ಟ ದಿವಸನೇ ಅವರಿಗೆ ಹೊಸ ಪುಸ್ತಕಗಳನ್ನು ಕೂಡ ಕೊಡಲಿಕ್ಕಾಗ್ತದೆ. ಆ್ಯಂಡ್ ಯು ಮೇ ಕಲೆಕ್ಟ್ ಇದರ 4:30ವರೆಗೂ 4 o'clock ಅಂತೂ ಡೆಫಿನೆಟ್ಲಿ ದರ್ ಇಸ್ ಅವೈಲೇಬಲ್. ಸೊ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಯು ಕ್ಯಾನ್ ಕಮ್. ಅಫ್ಕೋರ್ಸ್ ಒಂದು ವಿಷಯ, ಗುಂಪಾಗಿ ಬರುವಂಗಿಲ್ಲ. ಆ್ಯಂಡ್ ಯು ಹ್ಯಾವ್ ಟು come out from the home itself with the mask and a sanitizer and whatever the precautions has been, SOP that you need to follow. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಬೇಕು. ಗುಂಪಾಗಿ ಬಂದು ಕೇಕೆ ಹಾಕ್ಕೊಂಡು ಗುಂಪಲ್ಲಿ ನಿಂತ್ಕೊಂಡು ಚಾಟ್ ಮಾಡುವಂಥದ್ದು ಇಂಥದ್ದೆಲ್ಲನೂ ಮಾಡೋಂಗಿಲ್ಲ. ಸೊ ಯು ಕಮ್ ಆ್ಯಂಡ್ ಕಲೆಕ್ಟ್ ಯುವರ್ ಬುಕ್ಸ್. ಈಗಾಗಲೇ ಹೇಳಿದಾಗೆ ಎಲ್ಲ ವಿಷಯಗಳಿಗೂ ನಮ್ಮಲ್ಲಿ ಬೇಕಾದಷ್ಟು ಪುಸ್ತಕಗಳಿವೆ. ಆ ಬುಕ್ಸ್ಗಳನ್ನು ನೀವು ಖರೀದಿ ಮಾಡಿ, ಐ ಮೀನ್ ಲೈಬ್ರರಿಯಿಂದ ಪಡ್ಕೊಂಡು ಓದುವಂಥ ಕೆಲಸವನ್ನು ಮಾಡ್ಬೋದು. ಸೊ ದಿಸ್ ಇಸ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಟು ಸೇ. ಆ್ಯಂಡ್ ವಿತ್ ದೀಸ್ ಸಜೆಷನ್ಸ್ ಯು ಮೇ ಕಮ್ ಎನಿ ಡೇಸ್ ಆಫ್ ದಿಸ್. ರಜೆ ಇಲ್ಲ, ಬಂದಿಲ್ಲ ಅಂದರೆ ಯಾವ ದಿವಸನೂ ಕೂಡ ಬಂದು ನೀವು ನಿಮ್ಮ ಪುಸ್ತಕಗಳನ್ನು ನೀವು ರೀಪ್ಲೇಸ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. ದಯವಿಟ್ಟು ಎಲ್ಲರೂ ಅದನ್ನು ಮಾಡ್ಕೊಳ್ಳಿ. ಮತ್ತು ಸೆಮಿನಾರ್ ಪೇಪರ್ಸ್ಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ. ಈ ವಾರದಲ್ಲಿ ಸಾಧ್ಯತೆ ಒಂದು ಸೆಮಿನಾರನ್ನು ಕೂಡ ನಾವು ಆನ್ಲೈನಲ್ಲಿ ಮಾಡ್ಕೊಳ್ಳೋಣ. So that we will do it. And with these words, I would like to, conclude today's class. See you at another class tomorrow. Thank you.